ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೆಯದೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಮ ಫೇವರೇಟ್ ಯಾರು, ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಅನ್ನ ಬರೀರಿ. ನೋಡೋಣ ಎಂಡ್ ಆಫ್ ದಿ ಡೇ ಯಾರ್ದು ಜಾಸ್ತಿ ವಿಡಿಯೋಗೆ ಲೈಕು ಕಮೆಂಟು ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಬಂದಿರುತ್ತೆ, ಯಾರು ಫ್ಯಾನ್ಸ್ ಇದು ಅಂತ ಎಂಡ್ ಆಫ್ ದಿ ಡೇ ಗೊತ್ತಾಗುತ್ತೆ. ಗುರು, ಈ ವಾರ ಧನುಷ್ ಅನ್ನ ಹೊರತುಪಡಿಸಿ ಉಳಿದ 7 ಜನ ಕೂಡ ನಾಮಿನೇಟ್ ಆಗಿದ್ದಾರೆ. ಈ ವೀಕ್ ಫಿಕ್ಸ್ಡ್ ಡಬಲ್ ಎಲಿಮಿನೇಷನ್ ಇರೋದಂತೂ ಗ್ಯಾರಂಟಿ. ಅದರಲ್ಲೂ ಕೂಡ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮಿಡ್ ವೀಕ್ ಎಲಿಮಿನೇಷನ್ ಇದ್ರೆ ಅಂತೂ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್. ಯಾವಾಗೂ ಬಿಗ್ ಬಾಸು TRPಗೋಸ್ಕರ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋ ಕಂಟೆಸ್ಟೆಂಟನ್ನು ಎಲಿಮಿನೇಟ್ ಮಾಡಲ್ಲ, ಅನ್ಎಕ್ಸ್ಪೆಕ್ಟ್ ಕಂಟೆಸ್ಟೆಂಟನ್ನೇ ಎಲಿಮಿನೇಟ್ ಮಾಡಿ. ಯಾಕಂದರೆ ಬಿಗ್ ಬಾಸ್ಗೆ ಬಸ್ ಬೇಕು, TRP ಬೇಕು, ಅದಕ್ಕೋಸ್ಕರ ಎಲಿಮಿನೇಟ್ ಮಾಡ್ತಾರೆ. ಲಾಸ್ಟ್ ಇನ್ನೊಂದು ವಾರ ಇದೆ ಅಷ್ಟೇ. ಈಗ ಇಂಥವ್ರೇ ಇರಬೇಕು ಅಂಥವ್ರೇ ಇರಬೇಕು ಅಂತ ಏನಿಲ್ಲ, ಅವ್ರಿಗೆ ಯಾರನ್ನ ಬೇಕು ಅವ್ರನ್ನ ಕಳಿಸ್ತಾ ಇರ್ತಾರೆ. ನೀವು ಮಾಡಬೇಕಾಗಿರೋದು ಇಷ್ಟೇ ಗುರು, ನಿಮ್ಮ ಫೇವ್ರೇಟ್ಗೆ ನೀವು ಸ್ಟ್ರಾಂಗ್ ಆಗಿ ವೋಟಿಂಗನ್ನು ಹಾಕ್ಕೊಳ್ಳಿ. ನೀವು ಇಷ್ಟು ದಿನ ನೀವು ಒಬ್ಬರು ಓಟ್ ಹಾಕ್ತಾ ಇದ್ರಿ, ಈಗ ಒಂದೊಂದು 2-3 ಜೊತೆ ಓಟ್ ಹಾಕ್ಸೋಷ್ಟು ಬೇಕಾಗಿದೆ. ಯಾಕಂತಂದ್ರೆ ವೋಟಿಂಗ್ ಅನ್ನೋದು ತುಂಬ ಹ್ಯೂಜ್ ಆಗಿ ಬರ್ತಾ ಇದೆ. ಈಗ ಬಾಟಮ್ ಅಂತ ಬಂದಾಗ ಇಬ್ಬರಿದ್ದಾರೆ ಗುರು, ಈಕ್ವಲಿ ಇದ್ದಾರೆ. ರಘು ಅಣ್ಣ ಮತ್ತೆ ರಾಶಿಕಾ ಇಬ್ಬರಿಗೂ 5% ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ತುಂಬಾ ಕಡಿಮೆ ಆಯ್ತು ಗುರು. ಮೇಲೆ ಇರೋರಿಗೆ ತುಂಬಾ ಜಾಸ್ತಿ ವೋಟಿಂಗ್ ಬರ್ತಾ ಇದೆ. ಇವರಿಬ್ಬರಿಗೂ ರಘು ಅಣ್ಣ ಮತ್ತೆ ರಾಶಿಕಾಗೆ 5% ಬರ್ತಾ ಇದೆ. ನೋಡೋಣ, ಇನ್ನು ಇದು ಸ್ಟಾರ್ಟಿಂಗ್ ಡೇ ಚೇಂಜ್ ಆಗ್ಬೋದು. ನೆಕ್ಸ್ಟು ಬಾಟಮ್ ಇಂದ 3rd ಪ್ಲೇಸ್ ಅಲ್ಲಿ ಧ್ರುವಂತ್ ಅವ್ರು ಇದ್ದಾರೆ. ಧ್ರುವಂತ್ ಅವ್ರಿಗೆ ಪರವಾಗಿಲ್ಲ ಗುರು, ವೋಟಿಂಗ್ ಅನ್ನೋದು ಚೆನ್ನಾಗಿ ಬರ್ತಾ ಇದೆ, ಇನ್ಕ್ರೀಸ್ ಆಗಿದೆ. 9% ಆಫ್ ವೋಟಿಂಗ್ ಅನ್ನೋದು ಧ್ರುವಂತ್ ಅವ್ರಿಗೆ ಬೀಳ್ತಾ ಇದೆ. ಧ್ರುವಂತ್ ಮೇಲೆ ಅಶ್ವಿನಿ ಮೇಡಮ್ ಇದ್ದಾರೆ. ಅಶ್ವಿನಿ ಮೇಡಮ್ಗೆ 10% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಪರವಾಗಿಲ್ಲ, ಅಶ್ವಿನಿ ಮೇಡಮ್ ಕೂಡ ಸಖತ್ತಾಗಿ ವೋಟಿಂಗ್ ಅನ್ನೋದು ಆಸ್ ಆಫ್ ನೌ ಬೀಳ್ತಾ ಇದೆ. ಎಷ್ಟೇ ನೆಗೆಟಿವಿಟಿ ಇದ್ರೂ ಕೂಡ ಚೆನ್ನಾಗಿ ಬೀಳ್ತಾ ಇದೆ. ಇನ್ನು ಟಾಪ್ ಅಂತ ಬಂದಾಗ ಆಸ್ ಯೂಶುವಲ್ ಎಕ್ಸ್ಪೆಕ್ಟೆಡ್ ಗಿಲ್ಲಿನೇ ಇದ್ದಾನೆ ಗುರು. ಗಿಲ್ಲಿಗೆ 38% ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ತುಂಬಾ ಹ್ಯೂಜ್ ವೋಟಿಂಗ್ ಅಂತ ಹೇಳ್ಬೋದು. ಗಿಲ್ಲಿಗೆ ಸಖತ್ತಾಗಿ ಬೀಳ್ತಾ ಇದೆ. 2nd ಪ್ಲೇಸ್ ಅಂತ ಬಂದಾಗ ರಕ್ಷಿತಾ ಇದ್ದಾರೆ. ರಕ್ಷಿತಾಗೆ 19% ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ರಕ್ಷಿತಾ ಕೂಡ ವೋಟಿಂಗ್ ಅನ್ನೋದು ಚೆನ್ನಾಗಿದೆ. 3rd ಪ್ಲೇಸ್ ಅಂತ ಬಂದಾಗ ಕಾವ್ಯ ಅವರಿದ್ದಾರೆ. ಕಾವ್ಯ ಅವ್ರಿಗೆ 14% ಆಫ್ ವೋಟಿಂಗ್, 14% ವೋಟ್ ಅನ್ನೋದು ಕಾವ್ಯ ಅವ್ರಿಗೆ ಬರ್ತಾ ಇದೆ. ತುಂಬಾ ಹ್ಯೂಜ್ ಆಗಿ ವೋಟಿಂಗ್ ಬರ್ತಾ ಇದೆ. ಇನ್ನು ಸ್ಟಾರ್ಟಿಂಗ್ ಇದು, ಹೋಗ್ತಾ ವೋಟಿಂಗ್ ಅನ್ನೋದು ತುಂಬಾ ಚೇಂಜಸ್ ಆಗೋ ಚಾನ್ಸಸ್ ಇದೆ. ನೋಡೋಣ, ಚೇಂಜಸ್ ಆದಾಗ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.